ನಿನ್ನೆ ಯುಗಾದಿ ಕಳೆದು ಹೊಸ ತಡಕಿನಿಂದ ಶುರುವಾದಂತಹ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಮತಕ್ಕಾಗಿ ನಡೆಯುತ್ತಾ ಇರುವಂತಹ ಗದಾಪ್ರಹಾರ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕೇಂದ್ರದಲ್ಲಿ ಕೃಷಿ ಮಂತ್ರಿ ಆಗಬೇಕು ಅಂತ ಕುಮಾರಸ್ವಾಮಿ ಕನಸು ಕಾಣ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಅದೇ ಕುಮಾರಸ್ವಾಮಿ ಅವರನ್ನು ಒಕ್ಕಲಿಗ ವಿರೋಧಿ ಅಂತ ಬಿಂಬಿಸಲು ಮುಂದಾಗ್ತಾ ಇದ್ದಾರೆ. ಯಾಕೆ ಈ ಸ್ಟೋರಿ ಬಂತು? ಬನ್ನಿ ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ ಬಿಜೆಪಿ ಒಕ್ಕಲಿಗ ನಾಯಕರ ಸಮರ ತಾರಕಕ್ಕೇರಿದೆ. ನಿನ್ನೆ ತಾನೇ ಬಾಡು ವಿಚಾರಕ್ಕೆ ಬಡಿದಾಡಿದ್ದ ಎರಡೂ ಪಕ್ಷಗಳು ಇವತ್ತು ಮತ್ತೊಂದು ವಿಷಯಕ್ಕೆ ಕಿತ್ತಾಡಿದ್ವು. ಅಂದಿನ ಸಿಎಂ ಕುಮಾರಸ್ವಾಮಿ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪ್ ಮಾಡಿಸಿದ್ರು. ಈಗ ಹೋಗಿ ಶ್ರೀಗಳ ಬಳಿ ಆಶೀರ್ವಾದ ಕೇಳ್ತಾರೆ ಎಂದು ಸಚಿವ ಚಲುವರಾಯಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಯಾರು ಸರ್ಕಾರ ಅದಾರ ಗೊತ್ತಾವಲ್ಲಿ ಮತ್ತು ಹೇಳ್ಬೇಕಲ್ಲ ನೀವು. ಜನತಾದಳದ ಸರ್ಕಾರ ಅಲ್ವಾ? ಜನತಾದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ? ಇದಕ್ಕಿಂತ ಬೇಕಾ ಮರ್ಯಾದೆ? ಚಲುವರಾಯಸ್ವಾಮಿ ಮಾತಿನಿಂದ ಕುಮಾರಸ್ವಾಮಿ ಕೆರಳಿ ಕೆಂಡವಾದ್ರು. ನಾನು ಫೋನ್ ಟ್ಯಾಪ್ ಮಾಡ್ತಿದ್ರೆ ಸರ್ಕಾರ ಯಾಕೆ ಬೀಳ್ತಿತ್ತು? ನಾನು ನನ್ನ ಮೈತ್ರಿ ಸರ್ಕಾರ ಯಾಕೆ ಬೀಳಿಸ್ಕೊಳ್ತಿದ್ದೆ ಅಂತ ಕಿಡಿಕಾರಿದ್ರು. ನಿರ್ಮಲಾ ಶ್ರೀಗಳು ಫೋನ್ ಟ್ಯಾಪಿಂಗ್ ಮಾಡಿಸಿದ್ದು ಜೆಡಿಎಸ್ ಅದರ ಬಗ್ಗೆನೂ ತನಿಖೆ ಮಾಡಲಿಲ್ಲ. ತನಿಖೆ ಎಲ್ಲಿಗೆ ಬಂದಿತ್ತು? ಈಗ ನನಗೆ ಸಂಬಂಧ ಇಲ್ಲದೆ ಇರೋದು, ನಾನು ಇನ್ನೊಬ್ಬರ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನಾ? ನಾನು ಸರ್ಕಾರ ಹೋಗೋದು ಅವತ್ತು. ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೂ ಯಶಸ್ಸು ದೊರಕಲ್ಲ. ಪರ್ಯಾಯ ಮಠ ಬೆಳೆಸೋಕೆ ಹೋಗಿದ್ದು ಯಾರು? ಜೆಡಿಎಸ್ ಮುಗಿಸೋಕೆ ಹೋದವರು ಯಾರು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕುಮಾರಸ್ವಾಮಿ ಟಕ್ಕರ್ ಕೊಟ್ರು. ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ, ನಮ್ಮಲ್ಲೂ ದೊಡ್ಡದಾಗಿ ವಾಸ್ತಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಬೆಳೆಸಬೇಕದು ವಿಶ್ವ ಒಕ್ಕಲಿಗರ ಇದು ತಾನೇ ಹೇಳೋದು. ಅವತ್ತು ಮಠದಲ್ಲಿ ಅವತ್ತು ನಮ್ಮ ಕೃಷ್ಣ ಅವರು, ಕೇರ್ಪೇಟೆ ಕೃಷ್ಣ ಅವರು, ಇನ್ನೂ ಯಾರ್ಯಾರು ಇದ್ರು, ಈಗೆಲ್ಲ ಕಾಂಗ್ರೆಸ್ನಲ್ಲೇ ಅವರೆಲ್ಲ ಕೆಲವರು ಅಲ್ಲಿ ಹೋಗ್ಬಿಟ್ಟವ್ರೆ. ಅವರೆಲ್ಲ ಸೇರೇ ಬೆಳೆಸಬೇಕು ಅಂತ ಬಂದ್ರಪ್ಪ. ಏನು ಇರಲಿ, ಇನ್ನೊಂದು ಮಠ ಬೆಳಕಳ್ಳಿ ಅಂತ ಬೆಳೆಸಿದ್ರು. ಅವ್ರ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ. ಇನ್ನೊಬ್ಬರು ಸ್ವಾಮೀಜಿ ಇದ್ದರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ದೀವಿ, ಪರ್ಯಾಯ ಮಾಡಿದ್ದಲ್ಲ. ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಒಕ್ಕಲಿಗ ನಾಯಕರು ಸಮರ ಸಾರಿದ್ದಾರೆ. ನಿನ್ನೆ ಡಿಕೆ ಶಿವಕುಮಾರ್ ಸ್ಫೋಟಕ ಬಾಂಬ್ ಸಿಡಿಸಿದ್ರು. ಇವತ್ತು ಚಲುವರಾಯಸ್ವಾಮಿ ಅಖಾಡಕ್ಕೆ ಇಳಿದಿದ್ದಾರೆ. ನಾಳೆ ಇನ್ಯಾರೋ. ಒಟ್ಟಾರೆ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯುತ್ತೆ. ಅಲ್ಲಿ ಒಕ್ಕಲಿಗರೇ ಪ್ರಮುಖರು. ಆಮೇಲೆ ಬಿಜೆಪಿ ಮತ್ತು JDS ನಿಜವಾಗ್ಲೂ ಅಲ್ಲಿ ಮೈತ್ರಿ ಮಾಡಿಕೊಂಡಿದ್ದು ಇದೇ ಒಕ್ಕಲಿಗರ ಓಟ್ಗಾಗಿ. ಆದರೆ ಯಾವಾಗ ಕುಮಾರಸ್ವಾಮಿಯವರು ಬಿಜೆಪಿ ನಾಯಕರ ಜೊತೆಗೂಡಿ ನಿರ್ಮಲಾನಂದ ಶ್ರೀಗಳ ಆಶೀರ್ವಾದ ಪಡೆಯೋಕ್ಕೆ ಹೋದ್ರೋ ಅಲ್ಲಿಂದ ಶುರುವಾಯಿತು ನೋಡಿ. ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂಥ ವಿಚಾರ, ಒಕ್ಕಲಿಗ ಸಮಾಜವನ್ನು ಒಡೆಯುವಂಥ ಹಿಂಗೆಲ್ಲ ಮಾತು ಬಂತು. ಯಾಕೆ ಅಂತಂದರೆ ಆದಿಚುಂಚನಗಿರಿ ಮಠ ಏನಿರುತ್ತೆ, ಹಿರಿಯ ಶ್ರೀಗಳೇನಿರ್ತಾರೆ, ಅವರ ಜೊತೆ ದೇವೇಗೌಡರಿಗೆ ಯಾವುದೋ ಒಂದು ವೈಮನಸ್ಸೆ ಉಂಟಾದಾಗ ಅದೊಂದು ಕತೆ. ಅಂದರೆ ಈ ಥರ ಆಗಿದೆ ಅಂಥೇಳಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಅಂಥೇಳಿ ನಿಮ್ಗೆ ಗೊತ್ತಿರ್ಬೋದು. ನೀವು ಮೈಸೂರು ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ರಾಮನಗರ ಆ ಕಡೆ ಪಾಸ್ ಆದಾಗ ಒಂದು ಪಂಚಗಣಪತಿಯ ಒಂದು ದೊಡ್ಡ ವಿಗ್ರಹ ಸಿಗುತ್ತೆ, ಅದುವೇ ವಿಶ್ವ ಒಕ್ಕಲಿಗರ ಸಂಸ್ಥಾನ. ನೀವು ಡಬಲ್ ಅದನ್ನು ಅದರ ವಿರುದ್ಧ ಮಾಡಿದ್ರಿ, ಪರ್ಯಾಯವಾಗಿ ಮಾಡಿದ್ರಿ ಅಂತ ಆರೋಪವನ್ನು ಮಾಡ್ತಾ ಇರೋದು. ಅದಕ್ಕೆ ಕುಮಾರಸ್ವಾಮಿ ಹೇಳಿದ್ರು, ನಾವು ಪರ್ಯಾಯ ಮಾಡ್ತಾ ಇರೋದಲ್ಲ, ಇನ್ನೊಂದು ಮಠ ಮಾಡ್ತಾ ಇದ್ವಿ, ತಪ್ಪೇನು ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಈ ನಡುವೆ ಸ್ವಾಮೀಜಿಯವರ ಫೋನನ್ನು ಕದ್ದಾಲಿಕೆ ಮಾಡಲಾಗಿತ್ತು. ಯಾವಾಗ? 2019ರಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಇದೇ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಣದಲ್ಲಿದ್ದರಲ್ವಾ, ಆಗ ಸುಮಲತಾ ಮತ್ತು ಅವರ ಪರವಾಗಿ ದರ್ಶನ್ ಮತ್ತು ಯಶ್ ಅವರು ದೊಡ್ಡ ಪ್ರಚಾರವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಆಗಿತ್ತು ಅಂಥೇಳಿ ಬನ್ನಿ ಅದರ ವಿವರ ಹೇಳ್ತಾ ಹೋಗ್ತೀನಿ. 2019ರ ಲೋಕ ಕದನದಲ್ಲಿ ಈ ಫೋನ್ ಕದ್ದಾಲಿಕೆ ಭಾಳ ದೊಡ್ಡ ಮಟ್ಟದಲ್ಲಿ ಧೂಳೆಬ್ಬಿಸಿತ್ತು. ಸ್ವಾಮೀಜಿಗಳ ಫೋನ್ ಕದ್ದಾಲಿಕೆ ಆಗಿದೆ ಅಂತೇಳಿ. ಏನು ಕದ್ದಾಲಿಕೆ ಆಗಿದೆ ಅಂತೇಳಿ ಅಂದಿನ CM ಕುಮಾರಸ್ವಾಮಿ ಮೇಲೆ ಭಾಳ ದೊಡ್ಡ ಆರೋಪ ಬಂದಿತ್ತು. ಅವರು ಫೋನ್ ಕದ್ದಾಲಿಕೆಯನ್ನು ಮಾಡಿದ್ದಾರೆ, ಸ್ವಾಮೀಜಿಗಳ ಫೋನ್ ಕದ್ದಾಲಿಕೆಯನ್ನು ಮಾಡಿದ್ದಾರೆ.
ಎಷ್ಟು ಫೋನ್ ಕದ್ದಾಲಿಕೆ? 1, 2, 3, 4? ನೋ 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 ನೋ, ಎಲ್ಲ ಫೋನ್, ಬಹುತೇಕ ನೂರಾರು ಫೋನ್ಗಳನ್ನು ಕದ್ದಾಲಿಕೆ ಮಾಡಲಾಗಿದೆ. ಯಾಕಂದರೆ ಅಲ್ಲಿ ಅಂಬರೀಷ್ ವರ್ಸಸ್ ಕುಮಾರಸ್ವಾಮಿ ಆ ಥರದ ಒಕ್ಕಲಿಗ ಫೈಟ್ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅನ್ನೋಂಥ ಮಾಹಿತಿಯನ್ನು ಪಡೆಯೋದಕ್ಕೆ ಸುಮಲತಾ ಬೆಂಬಲಕ್ಕೆ ನಿಂತ ಪ್ರಮುಖರ ಫೋನ್ ಟ್ಯಾಪಿಂಗ್ ಆಗುತ್ತೆ. ಯಾರೆಲ್ಲ ಬೆಂಬಲಕ್ಕೆ ನಿಂತಿದ್ರು? ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಅಥವಾ ರಾಕ್ಲೈನ್ ವೆಂಕಟೇಶ್ ಅವರು ಇರ್ಬೋದು. ಸೊ ದರ್ಶನ್ ಮತ್ತು ಯಶ್ ಅವರ ಜನಪ್ರಿಯತೆ ಯಾವ ರೀತಿ ಇತ್ತು ಅಂತಂದರೆ, ನಿಮ್ಗೆ ಗೊತ್ತಿರಲಿ, 29, 22 ಲೋಕಸಭಾ ಕ್ಷೇತ್ರಗಳ ಪೈಕಿ ಬೇರೆ ಯಾವುದನ್ನು ತೋರಿಸ್ತಾ ಇರಲಿಲ್ಲ ಟಿ ವಿಗಳು ಕೂಡ. ಕೇವಲ ಯಶ್, ಸುಮಲತಾ ಇವರನ್ನೇ ತೋರಿಸ್ತಾ ಇತ್ತು. ಇವರ ಜನಪ್ರಿಯತೆಯಿಂದ ಒಂದು ರೀತಿಯಲ್ಲಿ ತನ್ನ ಮಗನೇ ಅಲ್ಲಿ ಕಣದಲ್ಲಿದ್ದರೂ ತಲೆನೋವಾಗಿತ್ತು. ಹಾಗಾಗಿ ಅವರು ಫೋನ್ ಟ್ಯಾಪಿಂಗ್ ಮಾಡಿಸಿದ್ರು ಅನ್ನುವಂಥ ಒಂದು ಆರೋಪ. ಜೋಡೆತ್ತುಗಳು ಪ್ರಚಾರಕ್ಕೆ ಹೋದಲ್ಲೆಲ್ಲ ಜನ ಸಾಗರ ಹರಿದು ಬರ್ತಾ ಇತ್ತು. ಇದಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ವಿ. ಇವರ ಕಾರ್ಯತಂತ್ರ ಏನು ಅಂತೇಳಿ ಪತ್ತೆ ಹಚ್ಚೋದಕ್ಕೆ ಫೋನ್ ಟ್ಯಾಪಿಂಗ್ ಮೊರೆ ಹೋಗಿದ್ದರಂತೆ ಕುಮಾರಸ್ವಾಮಿ ಅಂತ ಆರೋಪವನ್ನು ಚೆಲುವರಾಯಸ್ವಾಮಿ ಮಾಡಿದರು. ವಿಜಯ್ ಕಿರಗಂದೂರ್ ಈ KGF ಸಿನಿಮಾದ ಪ್ರೊಡ್ಯೂಸರ್ ಒಬ್ಬರು. ರಾಕ್ಲೈನ್ ವೆಂಕಟೇಶ್ ಪ್ರೊಡ್ಯೂಸರ್ ನಿಮ್ಗೆ ಗೊತ್ತಿದೆ, ಅವರ ಫೋನ್ ಕದ್ದಾಲಿಕೆ ಆಗಿತ್ತು. ಸುಮಲತಾ ಅವರನ್ನ ಗೆಲ್ಲಿಸೋದಕ್ಕೆ ಇವರು ಏನೆಲ್ಲ ಮಾಡ್ತಾ ಇದ್ದಾರೆ? ಅಭಿಷೇಕ್ ಅಂಬರೀಷ್, ಚೆಲುವರಾಯಸ್ವಾಮಿ, ಮಳವಳ್ಳಿ ಶಿವಣ್ಣ, ನರೇಂದ್ರ ಸ್ವಾಮಿ, ಬೇಲೂರು ಸೋಮಶೇಖರ್ ಅವರ ಫೋನ್ ಕದ್ದಾಲಿಕೆ ಆಗಿತ್ತಂತೆ. ಆಮೇಲೆ ಅಂದಿನ CCB ಇನ್ಸ್ಪೆಕ್ಟರ್ಗಳು ಕೂಡ ಇದನ್ನು ಸರ್ಕಾರಕ್ಕಾಗಿ ಕದ್ದಾಲಿಸ್ತಾ ಇದ್ರಂತೆ. ಈಗ ಆ ಲಿಸ್ಟ್ಗೆ ನಿರ್ಮಲಾನಂದ ಶ್ರೀಗಳ ಹೆಸರು ಕೂಡ ಸೇರ್ಪಡೆಯಾಗಿದೆ. ಆ ಸಂದರ್ಭದಲ್ಲಿ ಇರಲಿಲ್ಲ, ಈಗ ಅದು ಸೇರ್ಪಡೆಯಾಗಿದೆ. ಇದು ದೊಡ್ಡ ರಾಜಕೀಯ ವಾದ ವಿವಾದಕ್ಕೆ ಕಾರಣವಾಗಿದೆ. ಅದಕ್ಕೆ ಉತ್ತರವನ್ನು ಕೂಡ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ನಾನೆಲ್ಲಿ ಮಾಡಿದ್ದೀನಿ, ನನಗದಕ್ಕೆ ಸಂಬಂಧನೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದರೆ, 7 ಲೋಕಸಭಾ ಕ್ಷೇತ್ರ ಬರುತ್ತೆ ಭಾಳ ಪ್ರಮುಖವಾಗಿ. ಈ 7 ಲೋಕಸಭಾ ಕ್ಷೇತ್ರಗಳ ಪೈಕಿ 56 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈ 56 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಒಂದೇ 33 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. JDS ಈ ಹಿಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ತಾ ಇತ್ತು, ಅದು ಗೆದ್ದಿದ್ದು ಕೇವಲ 13, BJP ಗೆದ್ದಿದ್ದು ಕೇವಲ 9. ಹಾಗಾಗಿ ಆ ಹಿಡಿತ ನಮಗೆ ಬರಬೇಕು. ಅದರ ಜೊತೆಗೆ ದೇವೇಗೌಡರ ನಂತರ ಒಕ್ಕಲಿಗ ಸಮುದಾಯದ ಅಧಿಪತಿ ಯಾರು? ಕುಮಾರಸ್ವಾಮಿಯವರ, HD ಕುಮಾರಸ್ವಾಮಿಯವರ, ಅಥವಾ DK ಶಿವಕುಮಾರ್ ಅವರ? ಈ ಬಾರಿಯ ಚುನಾವಣೆಯ ರಿಸಲ್ಟ್ ಇದೆಯಲ್ಲ, ಅದನ್ನು ನಿಮಗೆ ಯಾರು ಅಂತ ಹೇಳ್ಕೊಡುತ್ತೆ. ಅಂದರೆ ಒಕ್ಕಲಿಗ ಸಮುದಾಯದ ನಾಯಕ ಅಂದರೆ ಒಕ್ಕಲಿಗರಾಗಿ ಹುಟ್ಟಬೇಕು ಅಂತೇನಲ್ಲ. ಒಕ್ಕಲಿಗ ಸಮುದಾಯದ ನಾಯಕ ಅಂತ ಹೇಳಿದರೆ ಒಕ್ಕಲಿಗರು, ನಾನು ಹೇಳಿದಾಗೆ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದವರು ಒಬ್ಬ ಒಕ್ಕಲಿಗ ಅಭ್ಯರ್ಥಿ ಇದ್ದಾಗ ಒಕ್ಕಲಿಗರ ಟಿಕೆಟ್ ಆಗೋದು, ಅವರಿಗೆ ವೋಟ್ ಹಾಕೋದು ದೊಡ್ಡ ವಿಚಾರ ಅಲ್ಲ. ನಾನೊಬ್ಬ ಒಕ್ಕಲಿಗ ನಾಯಕನಾಗಿದ್ದರೆ, ನಾನೊಂದು ಕುಮಾರಸ್ವಾಮಿ ಆಗಿದ್ದರೆ, ನಾನೋರ್ವ DK ಶಿವಕುಮಾರ್ ಆಗಿದ್ದರೆ, ಈ ಸಮುದಾಯ ಒಂದು ವೇಳೆ ಒಕ್ಕಲಿಗರಲ್ಲದವರು ಯಾರಾದರೂ ಅಲ್ಲಿ ಎಲೆಕ್ಷನ್ಗೆ ನಿಂತಾಗ ಒಕ್ಕಲಿಗರ ಓಟ್ಗಳನ್ನು ಒಕ್ಕಲಿಗರಲ್ಲದ ಅಭ್ಯರ್ಥಿಗೆ ಹಾಕ್ಸೋದಿದೆಯಲ್ಲ, ಅದು ತಾಕತ್ತು. ಅದನ್ನು ಯಾರು ಮಾಡ್ತಾರೆ ಅಂತ. ಒಕ್ಕಲಿಗರು ನಿಂತಾಗ ಒಕ್ಕಲಿಗರ ಅವರಿಗೆ ಓಟ್ ಹಾಕೋದಕ್ಕೆ ಯಾವುದೇ ನಾಯಕ ಬೇಕಾಗಿಲ್ಲ. ಒಕ್ಕಲಿಗರಲ್ಲದವರು ನಿಂತಾಗ ಒಕ್ಕಲಿಗರನ್ನು ಅದಕ್ಕೆ ಓಟ್ ಹಾಕ್ಸೋದಿದೆಯಲ್ಲ, ಅದು ಕುಮಾರಸ್ವಾಮಿಯಿಂದ ಸಾಧ್ಯ ಆದರೆ BJP ಮತ್ತು JDS ಗೆಲ್ಲತ್ತೆ. DK ಶಿವಕುಮಾರ್ ಅವರಿಂದ ಸಾಧ್ಯ ಆದರೆ ಕಾಂಗ್ರೆಸ್ ಗೆಲ್ಲತ್ತೆ. ದಟ್ಸ್ ಇಟ್. ದೂದ್ ಕಾ ದೂದ್, ಪಾನಿ ಕಾ ಪಾನಿ. ಕ್ಲಿಯರ್ ಆಗಿಬಿಡುತ್ತೆ ಈ ಬಾರಿ ಚುನಾವಣೆ ನಂತರ. ದೇವೇಗೌಡರ ನಂತರ ಯಾರು ಕ್ಲಿಯರ್ ಆಗಿಬಿಡುತ್ತೆ. ಅದಕ್ಕಾಗಿ ಇಷ್ಟೆಲ್ಲ ಹೊಡೆದಾಟ, ಹಾರಾಟ, ಹೋರಾಟ. ಇನ್ನು ಮೈತ್ರಿ ಸರ್ಕಾರ ಆಯಿತು, ಬಿದ್ದು ಆಯಿತು, ಹೊಸ ಸರ್ಕಾರ ಬಂದು ಆಯಿತು, ಹೊಸ ಚುನಾವಣೆ ಆಯಿತು. ಆದರೆ DCM DKಶಿ ಆಡಿದ ಮಾತು ದೋಸ್ತಿ ನಾಯಕರನ್ನು ಬಹಳ ಕೆರಳಿಸಿದೆ. ಅಂಥದ್ದು ಏನು ಹೇಳಿದರು DK ಶಿವಕುಮಾರ್? ಬನ್ನಿ ಈ ರಿಪೋರ್ಟ್ ನೋಡಿ. ಒಕ್ಕಲಿಗರು ದಡ್ಡರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ಡರಲ್ಲ. ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನಮ್ಗೆ ಗೊತ್ತಿದೆ. BJPಯವರು ಒಕ್ಕಲಿಗರನ್ನ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಕುಮಾರಸ್ವಾಮಿ ವಿರುದ್ಧ ಒಕ್ಕಲಿಗ ವೋಟ್ ವಾರ್ ತೀವ್ರಗೊಂಡಿದೆ. DK ಶಿವಕುಮಾರ್ ಇಂದು ಕೂಡ ಇದೇ ರಾಗವನ್ನೇ ಮುಂದುವರಿಸಿದ್ದಾರೆ. ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತಿದ್ದಾರೆ. ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಇಲ್ಲ. ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳು ಪ್ರೋಗ್ರಾಮ್ ಹೋಗಿದ್ರು, ನನ್ನೂ ಕರೆದಿದ್ರು, ನಾವು ಹೋಗಲಿಲ್ಲ. ಬರೋಷ್ಟೊತ್ತಿಗೆ ಇಲ್ಲಿ ಆಪರೇಷನ್ ನಡೆದೋಗಿತ್ತು. ಅವ್ರಿಗೂ ಸ್ವಾಮಿಗಳಿಗೂ ನಮ್ಮ ಒಕ್ಕಲಿಗರವನು ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದಾನೆ ಅಂತ ಅವ್ರಿಗೂ ಅಭಿಮಾನ, ನಿಮಗೂ ಅಭಿಮಾನ, ನಮಗೂ ಅಭಿಮಾನ ಅಲ್ವಾ? ಅದಕ್ಕೆ ಯಾರು ತೆಗೆದ್ರು ಅವ್ರನ್ನೇ ಎಲ್ಲ ಜೊತೆಗೆ ಹಾಕೊಂಡು ಹೋದರೆ ಏನೋ ಈಗ ಚೆಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡರು, ನಮ್ಮ 5 ಜನ 6 ಜನ MLAಗಳನ್ನ ಕರ್ಕೊಂಡು ಹೋದ್ರು, MP ಕ್ಯಾಂಡಿಡೇಟ್ಗಳನ್ನ ಕರ್ಕೊಂಡು ಹೋದರು.
ಕೇಳಿದ್ರು, ನನಗೂ ಹೇಳಿದ್ರು, ನಂಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಬೇಕಲ್ಲ, ಹಿರಿಯರ ಆಶೀರ್ವಾದ ಬೇಕಲ್ಲ. ಇದರ ಬೆನ್ನಲ್ಲೇ ಬಿಜೆಪಿಯು ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿದೆ. ಬೆನ್ನಿಗೆ ಚೂರಿ ಹಾಕಿದ್ದವರನ್ನೇ ಕುಮಾರಸ್ವಾಮಿ ಸ್ವಾಮೀಜಿ ಬಳಿ ಕರೆದೊಯ್ದಿದ್ದಾರೆ ಎಂಬ ಡಿಕೆ ಮಾತು ದೋಸ್ತಿ ನಾಯಕರನ್ನ ಕೆಣಕಿದೆ. ಸರ್ಕಾರ ಬೀಳಿಸುವಾಗ ಬಂದಂಥವ್ರು ಯಾರು? 14 ಜನ ಕಾಂಗ್ರೆಸ್ ಅವರೇ ಬಂದಿದ್ದು. 14 ಜನ ಕಾಂಗ್ರೆಸ್ ಅವರ ಬಂದಿದ್ದು. 14 ಜನನ ಕಳಿಸ್ಕೊಟ್ಟವ್ರು ಯಾರು? ಆ ಸಿದ್ದವನನ ಎಲ್ಲ ಸಿದ್ದವನದಲ್ಲಿ ಕೂತಿದ್ರಲ್ಲ, ಇವರು ಸಿದ್ದರಾಮಯ್ಯನವರು. ಯಾರು ಹೇಳ್ತಾರೆ? ಡಿ ಕೆ ಶಿವಕುಮಾರ್ ಅವ್ರ ಮಾತು. ಅದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಇದೆ? ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡಿದಂತ ಆಗೋದಿಲ್ಲ. ಇವತ್ತು ಒಕ್ಕಲಿಗ ಸಮಾಜ ಇರಬಹುದು, ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ. ಕುಮಾರಸ್ವಾಮಿ ಸರ್ಕಾರ ಪತನದ ಮೇಲಿನ ರಾಜಕೀಯ ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಎಂದು ಕಾದು ನೋಡಬೇಕಿದೆ. ಒಂದು ಕಡೆ ಸ್ವಾಮೀಜಿಗಳ ಆಶೀರ್ವಾದದ ಮುಖಾಂತರ, ಅದಕ್ಕಿಂತ ಮೊದಲು ಕಾಂಗ್ರೆಸ್ನ ಅನೇಕ ನಾಯಕರು ಅಲ್ಲಿಗೆ ಹೋಗಿದ್ದರು. ಚಲುವರಾಯಸ್ವಾಮಿ ಸಮೇತ, ಕೃಷ್ಣ ಬೈರೇಗೌಡರು ಸಮೇತ ಸ್ವಾಮೀಜಿಗಳ ಆಶೀರ್ವಾದ ಪಡೆಯೋಕೆ ಹೋಗಿದ್ರು. ಇವರು ಪಡೆಯೋಕೆ ಹೋದಾಗ ಈ ರೀತಿಯ ಟೀಕೆ ಟಿಪ್ಪಣಿಗಳು ಬಂತು. ಈ ರೀತಿ ಟೀಕೆ ಟಿಪ್ಪಣಿಗೆ ಬಂದಾಗ ಡಿ ಕೆ ಶಿವಕುಮಾರ್ ಏನು ಹೇಳಿದರು, ನೀವು ಬಿ ಜೆ ಪಿಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಲ್ವಾ, ಅವ್ರು ತಾನೇ ನಿಮ್ಮ ಸರ್ಕಾರವನ್ನು ಬೀಳಿಸಿದ್ದು, ಕೇಳಬೇಕಿತ್ತು. ಕೇಳಿದಾಗ ಅದು ದೊಡ್ಡ ರಾದ್ದ ಅಂತ ಆಯಿತು. ಅಂದರೆ ಸ್ವಾಮೀಜಿಗಳಿಗೆ ಕೇಳಬೇಕಿತ್ತ? ಅಲ್ಲ, ಸ್ವಾಮೀಜಿಗಳಲ್ಲ, ಯಾರು ಬಿ ಜೆ ಪಿಯವ್ರು ತಾನೇ ನಿಮ್ಮ ಸರ್ಕಾರ ಬೀಳಿಸಿ ಅಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು, ನೀವು ಕೇಳಬೇಕಾಗಿತ್ತು. ಅವ್ರಿಗೂ ಅಲ್ಲಿ ಅಮೆರಿಕದಲ್ಲಿ ಕಾರ್ಯಕ್ರಮ ಇದ್ದಾಗ ನನ್ನನ್ನು ಕರೆದಿದ್ದರು, ನಾನು ಹೋಗಿರಲಿಲ್ಲ. ಕುಮಾರಸ್ವಾಮಿ ಮತ್ತು ಸ್ವಾಮೀಜಿಗಳು ಹೋಗಿದ್ದರು. ಇಲ್ಲಿಗೆ ಬಂದಾಗ ಆಪರೇಷನ್ ಆಗಿತ್ತು, ಇವರೇ ತಾನೇ ಆಪರೇಷನ್ ಮಾಡಿದ್ದು, ಇವರೇ ತಾನೇ ಸರ್ಕಾರ ಬೀಳಿಸಿದ್ದು. ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗಿದ್ದಾಗ ಸ್ವಾಮೀಜಿಗಳಿಗೂ ಖುಷಿ, ನಮಗೂ ಖುಷಿ ಅಂತ ಮಾತನ್ನು ಹೇಳಿದರು. ಈಗ ಅವರನ್ನೇ ಕರ್ಕೊಂಡು ಹೋಗಿದ್ದಾರಲ್ಲ ನಿಮ್ಮನ್ನು ಬೀಳಿಸಿದವರು ಅಂತ ಹೇಳುವಾಗ ಅದು ದೊಡ್ಡ ಟ್ರಿಗರ್ ಆಯಿತು. ಅದಕ್ಕೆ ಅಶೋಕ್ ಅವರು ಹೇಳಿದರು, ನೋ 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 ನಾವೆಲ್ಲ ಬೀಳಿಸಿದ್ದು. 14 ಜನ ಕಾಂಗ್ರೆಸ್ಸಿಗರನ್ನ ಕಳಿಸ್ಕೊಟ್ಟಿದ್ಯಾರು? ಆದರೆ ಅಲ್ಲಿ ಕಳಿಸ್ಕೊಟ್ಟಿದ್ಯಾರು ಅಂತ ಡಿ ಕೆ ಶಿವಕುಮಾರನ್ನು ಟೀಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಿ ಜೆ ಪಿಯವರಿಗೆ. ಅವರ ಟೀಕೆ ಏನಿದ್ರು ಕೂಡ ಸಿದ್ದರಾಮಯ್ಯನ ಮೇಲೆ, ಸಿದ್ದವನದ್ದು. ಈ ಒಟ್ಟಾರೆಯಾಗಿ ಈಗ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ಕುಮಾರಸ್ವಾಮಿ ಅವರು ಒಕ್ಕಲಿಗ ವಿರೋಧಿ ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಎಷ್ಟು ಯಶಸ್ವಿ ಆಗ್ತಾರೆ ಅಥವಾ ಅದನ್ನು ಯಾವ ರೀತಿ ಡಿಫೆನ್ಸಿವ್ ಆಗಿ ಕುಮಾರಸ್ವಾಮಿ ಅವರು ತಗೋತಾರೆ ನೋಡೋಣ. ಯಾಕೆ HDK ವಿರುದ್ಧ ಈ ಒಂದು ಆರೋಪವನ್ನು ಮಾಡಲಾಗ್ತಾ ಇದೆ? ಹಳೆ ಮೈಸೂರು ಗೆಲ್ಲಲು ಜಾತಿ ಸಮೀಕರಣ ಬಹಳ ಮುಖ್ಯ ಇದೆ. ಇಲ್ಲಿ ಜಾತಿ ಸಮೀಕರಣ ವೆರಿ 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 ಇಂಪಾರ್ಟೆಂಟ್. ಅದರ ಜೊತೆಗೆ ಪಕ್ಷ ಗೆಲ್ಲಲು ಜಾತಿ ಬಲ, ಹಣಬಲ, ತೋಳುಬಲ ಇರಲೇಬೇಕು. ಎರಡು ನಾಯಕರ ಬಳಿ ಇದೆ. ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಒಕ್ಕಲಿಗರೇ ಬಲಿಷ್ಠರು. ಅದನ್ನೇ ಕಾಂಗ್ರೆಸ್ ಹೇಳ್ತಾ ಇರೋದು. ನಾವು 8 ಜನರಿಗೆ ಟಿಕೆಟ್ ಕೊಟ್ಟಿದ್ದೀವಿ. BJP JDS 2 ಸೇರಿದಾಗ 6 ಜನ ಅಲ್ಲಿ ಸಿಗ್ತಾ ಇದ್ದಾರೆ. ಈ ನಡುವೆ ಸದಾನಂದ ಗೌಡರಿಗೆ ಟಿಕೆಟ್ ಕೊಟ್ಟಿಲ್ಲ ಒಕ್ಕಲಿಗ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಒಕ್ಕಲಿಗ ಅನ್ನುವಂಥ ಅಸ್ತ್ರವನ್ನು ಬಿಡ್ತಾ ಇದ್ದಾರೆ. ಜೊತೆಗೆ ನಾವು ಮುದ್ದಹನುಮೇಗೌಡರಿಗೆ ಅವತ್ತು ಅನ್ಯಾಯ ಏನಾಗಿತ್ತು ವಾಪಸ್ ಕರ್ಕೊಬಂದು ಒಕ್ಕಲಿಗ ಸಮುದಾಯದ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಆಮೇಲೆ ಸದಾನಂದ ಗೌಡರನ್ನು ಕೂಡ ಕರೆದಿದ್ವಿ, ಬನ್ನಿ ಕೊಡ್ತೀವಿ ಅಂತ ಹೇಳಿ. ಹಾಗಿದ್ರೆ ಮೋಸ ಮಾಡಿರೋದು ಯಾರು ಅನ್ನುವಂಥ ಒಂದು ಟ್ರಂಪ್ ಕಾರ್ಡನ್ನು ಕಾಂಗ್ರೆಸ್ ಇಟ್ಕೊಳ್ಳಿ. ಒಕ್ಕಲಿಗರಿಗೆ BJP ಟಿಕೆಟ್ ಕೊಟ್ಟಿಲ್ಲ ಅಂತ ಕೈಪಡೆ ಪ್ರಚಾರ ಮಾಡ್ತಾ ಇದೆ. ಅಂದರೆ ಪ್ರತಾಪ್ ಸಿಂಹನ್ ಕೊಟ್ಟಿಲ್ಲ, ಸದಾನಂದ ಗೌಡರು ಕೊಟ್ಟಿಲ್ಲ. ಕಳೆದ ಗುರುವಾರ ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗ ಮಾಡಿತ್ತು ಕೈಪಡೆ. ಕಳೆದ ಗುರುವಾರ ಇವರೆಲ್ಲ ಹೋಗಿದ್ದರು, ಕೃಷ್ಣ ಬೈರೇಗೌಡರು, ಚಲುವರಾಯಸ್ವಾಮಿ ವಗೇರೆ ವಗೇರೆ ಎಲ್ಲರೂ. ಚುಂಚನಗಿರಿ ಮಠಕ್ಕೆ ಭೇಟಿ ಕೊಡ್ತಾರೆ, ಶ್ರೀಗಳ ಜೊತೆ ಸಿದ್ದು ಮೀಟಿಂಗ್ ಮಾಡ್ತಾರೆ, ಸಿದ್ದರಾಮಯ್ಯ ಸಮೇತ. ಇನ್ನು HDK ಒಕ್ಕಲಿಗ ವಿರೋಧಿ ಅಂತ ಬಿಂಬಿಸಲು ಕಾಂಗ್ರೆಸ್ ತೀವ್ರ ಪ್ರಯತ್ನವನ್ನು ಮಾಡ್ತಾ ಇದೆ. ಕಾರಣ, ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ವ್ಯವಸ್ಥಿತ ರಣತಂತ್ರವನ್ನು ಕೂಡ ಮಾಡ್ತಾ ಇದೆ. ಯಾಕಂದರೆ ಯಾವುದೇ ಕಾರಣ ಕೂಡ ಕಳೆದ ಬಾರಿ ಬಂದಂಥ ವೋಟ್ ವಾಪಸ್ ಹೋಗಬಾರ್ದು. ಹಾಗಾಗಿ ಇದೀಗ ಆದಿಚುಂಚನಗಿರಿ ಮಠ ಕಾಂಗ್ರೆಸ್ ಮತ್ತು JDS ಪಾಳಯದ ಒಕ್ಕಲಿಗ ಸಮುದಾಯದ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಆದಿಚುಂಚನಗಿರಿ ಮಠ ಒಕ್ಕಲಿಗರ ಪವರ್ ಸೆಂಟರ್ ಆಗ್ತಾ ಇದೆಯಾ ಆದಿಚುಂಚನಗಿರಿ ಮಠ ಅಂತ ಕೇಳಿದರೆ ಖಂಡಿತವಾಗ್ಲೂ ಸದ್ಯದ ಮಟ್ಟಿಗೆ ಆ ರೀತಿ ಆಗ್ತಾ ಇದೆ. ಒಕ್ಕಲಿಗ ಮತಗಳ ಕ್ರೋಢೀಕರಣಕ್ಕೆ NDA ಕೂಡ ಮಾಸ್ಟರ್ ಪ್ಲಾನ್ ಮಾಡಿದೆ. ಅವರೇನು ಬಿಟ್ಟಿಲ್ಲ. NDA ಅಂತಂದರೆ BJP ಆ್ಯಂಡ್ JDS. ಹಳೆಯ ಮೈಸೂರಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಕೊನೆಗಾಣಿಸಲು ದೋಸ್ತಿ ತಂತ್ರವನ್ನು ಮಾಡ್ತಾ ಇದೆ. ಹೆಂಗೆ ತಂತ್ರವನ್ನು ಮಾಡ್ತಾ ಇದೆ? ಶ್ರೀಗಳ ಆಶೀರ್ವಾದದ ನೆಪದಲ್ಲಿ ಸಮುದಾಯಕ್ಕೆ ದೋಸ್ತಿ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಸಮುದಾಯ ನಮ್ಮ ಜೊತೆ ಇದೆ ಅಂತೇಳಿ ಆದಿಚುಂಚನ ಶ್ರೀಗಳ ಸಮ್ಮುಖ ದೋಸ್ತಿಗಳ ಒಗ್ಗಟ್ಟು ಪ್ರದರ್ಶನವನ್ನು ಕೂಡ ಮಾಡ್ತಾ ಇದೆ. ಆದರೆ ಮತದಾರ ಏನು ಮಾಡ್ತಾನೆ ಕಾದು ನೋಡಬೇಕಾಗಿದೆ.